ಎರಡನೇದು, ನಮ್ಮ ಜಿಲ್ಲೆ ರಾಜಕಾರಣದ ಬಗ್ಗೆನೂ ಒಂದೆರಡು ವಿಚಾರ ಮಾತಾಡಬೇಕು ಅಂತ ಬಂದಿದ್ದೀನಿ. ಒಬ್ಬ ರಾಜಕಾರಣಿಗೆ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಆ ರಾಜಕಾರಣಿ ತಾನು ಆ ಪಕ್ಷ ಬಿಡಕ್ಕೆ ರೆಡಿ ಇದ್ದೀನಿ ಅಂತ ಅಂದಾಗ ಇನ್ನೊಂದು ಪಕ್ಷದವರು ಮತ್ತೊಂದು ಪಕ್ಷದವರು ಅವ್ರನ್ನ ಹೆಂಗಾದರೂ ಮಾಡಿ ಅವ್ರನ್ನ ಸೆಳಿಬೇಕು, ಅವ್ರನ್ನ ಕರ್ಕೊಂಡು ನಾವು ಸೇರಿಸ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಕ್ಕಂಥ ಯೋಗ್ಯತೆ ಇರೋರಿಗೆ ಮಾತ್ರ ಉತ್ತಮ ರಾಜಕಾರಣಿ ಅಂತ ಕರೀತಾರೆ. ಒಂದು ಪೊಲಿಟಿಕಲ್ ಪಾರ್ಟಿಲಿ ಗುರುತಿಸ್ಕೊಂಡು ಅದರಿಂದ ನಾವು ಹೊರಗಡೆ ಹೋಗಬೇಕು ಅಂತ ಬಯಸಿದಾಗ ಕೈ ಬೀಸಿ ರಾಜಕೀಯ ಪಕ್ಷಗಳು ಕರೆದರೆ ಅದು ಗೌರವ. ಈಗ ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ, ಕೆಲವು ರಾಜಕಾರಣಿಗಳು ಒಂದು ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ಅದೇ ಪಕ್ಷನ ಮುಳುಗಿಸ್ತೀನಿ, ನನಗೆ ಅವಕಾಶ ಕೊಡಿ, ನಾನು ನಿಮ್ಮ ಜೊತೆ ಸೇರ್ಕೊತೀನಿ, ನನಗೊಂದು ಅವಕಾಶ ಕೊಡಿ ಅಂತ ಕಾಂಗ್ರೆಸ್ ಲೀಡರ್ಗಳ ಮನೆಗೆ ಬುಗೋ 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 ಅಂತ ಸುತ್ತಿದ್ರಲ್ಲ ಒಂದು ವರ್ಷದ ಕೆಳಗೆ ಕೆಲವು ರಾಜಕಾರಣಿಗಳು ನಾನು ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂತೀನಿ ಅಂತ ಆ ಲೀಡರ್ಗಳ ಮನೆಗೆ ಸುತ್ತಿದ್ರು. ಪಕ್ಷ ತೀರ್ಮಾನ ಮಾಡಿ ಆತನ ತಗೊಳ್ಳೋದು ಬೇಡ ನಮ್ಮ ಪಕ್ಷಕ್ಕೆ ಅಂತ ಕಾಂಗ್ರೆಸ್ ಪಾರ್ಟಿ ಅವತ್ತು ತೀರ್ಮಾನ ಮಾಡ್ತು. ಏನು ರಾಜಕಾರಣ? ಯಾರನ್ನ ತುಳಿಯೋಕ್ಕೆ ನಿಮ್ಮ ಬುದ್ಧಿವಂತಿಕೆಗಳನ್ನ ಪ್ರದರ್ಶನ ಮಾಡ್ತೀರಿ? ಹೌದು, ನಿಜ. ಇವತ್ತು ನಮ್ಮ ಜಿಲ್ಲೆಯಲ್ಲಿ JDS ಅನೇಕ ಮುಖಂಡರುಗಳು ಭಾಳ ಬೇಸರದಲ್ಲಿದ್ದಾರೆ. ಅದಕ್ಕೆಲ್ಲ ಬೇರೆ ಯಾರು ಕಾರಣರಲ್ಲ, ಕುಮಾರಣ್ಣನೂ ಅಲ್ಲ, ಅಥವಾ ನಿಖಿಲ್ ಕುಮಾರಸ್ವಾಮಿಯವರು ಅಲ್ಲ, ಯಾರೂ ಅಲ್ಲ. ನಮ್ಮ ಜಿಲ್ಲೆಯ ಕೆಲವು ರಾಜಕಾರಣಿಗಳೇ ಇದಕ್ಕೆಲ್ಲ ಕಾರಣ. ಅವರಿಗೆ ಈ ಪಕ್ಷನ ಬೇರೆ ರಾಜಕೀಯ ಪಕ್ಷಗಳ ಜೊತೆಲಿ ಮಾರ್ಟಿಗೇಜ್ ಮಾಡಬೇಕು ಅಂತ ಪಾಪ ಆಸೆ ಇಟ್ಕೊಂಡಿರುವಂಥ ನಾಯಕರುಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ. JDS ಪಕ್ಷನ ಬೇರೆ ರಾಜಕೀಯ ಪಕ್ಷಗಳ ಜೊತೆಲಿ ಮಾರ್ಟಿಗೇಜ್ ಅಂದರೆ ವಿಲೀನ ಅಲ್ಲ, ಅಡಮಾನ ಇಡುವಂಥದ್ದು, ಹೆಂಗಾದರೂ ಮಾಡಿಬಿಡಬೇಕು ಅನ್ನೋ ಆಸೆಯಲ್ಲಿದ್ದಾರೆ. ಅಧಿಕಾರದ ಆಸೆಗೆ, ಅಧಿಕಾರದ ಆಸೆಗೆ ಅವರು ಮಾರ್ಟಿಗೇಜ್ ಮಾಡೋಕ್ಕೆ ಕೆಲವು ರಾಜಕೀಯ ಪಕ್ಷಗಳು ನಿಂತಿದ್ದಾರೆ, ಮುಖಂಡರುಗಳು. ಅವ್ರ ಕ್ಷೇತ್ರದಲ್ಲಿ ಮಾತ್ರ BJP ಜೊತೆಲಿ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ. ಅಲ್ಲೂ ಕೆಲವು ಚುನಾವಣೆಗಳಾಯಿತು ಈಗ ರೀಸೆಂಟಾಗಿ. ಆ ಜಾಗಗಳಲ್ಲಿ ಅವರು ರಾಜಿ ಮಾಡ್ಕೊಳ್ಳೋಕ್ಕೆ BJPಯವ್ರ ಜೊತೆಲಿ ತಯಾರಿರಲಿಲ್ಲ. ಜಿಲ್ಲೆಯಲ್ಲಿ ಮಾತ್ರ ಆಗಬೇಕಲ್ಲಿಗೆ. ಜಿಲ್ಲೆಯಲ್ಲಿ ಅವರು ಎಲ್ಲೆಲ್ಲಿ ಯಾರ್ಯಾರನ್ನ ಮುಗಿಸ್ಬೇಕು, ರವೀಂದ್ರ ಶ್ರೀಕಂಠಯ್ಯನ ಹೆಂಗೆ ಮುಗಿಸ್ಬೇಕು, ಆಮೇಲೆ ಇನ್ನೊಬ್ಬ ಸುರೇಶ್ ಗೌಡನ ಹೆಂಗೆ ಮುಗಿಸ್ಬೇಕು, KR ಪೇಟೆ ಮಂಜುನ ಹೆಂಗೆ ಮುಗಿಸ್ಬೇಕು, ಮಂಡ್ಯದ ರಾಮಚಂದ್ರನ ಹೆಂಗೆ ಮುಗಿಸ್ಬೇಕು, ಮದ್ದೂರು ತಮ್ಮಣ್ಣನ ಹೆಂಗೆ ತಿರ್ಸ್ಬೇಕು, ಈ ಥರ ಮ್ಯಾನಿಪ್ಯುಲೇಟ್ ಮಾಡಿಕೊಂಡು ಜಿಲ್ಲೆ ಸ್ವಾಭಿಮಾನದ ಪಕ್ಷ ಆಗಿರ್ತಕ್ಕಂಥ ಸ್ಥಳೀಯ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥ JDS ಪಕ್ಷನ ದಿಕ್ಕು ಕೆಡಿಸುವಂಥ ಪ್ರಯತ್ನಗಳು ಕೆಲವು ಮುಖಂಡರಿಂದ ನಡೀತಾ ಇದೆ. ನಾ ಮಾತಾಡಿದ್ಮೇಲೆ ಕೇಳಿ. ಯಾಕೆ ಅಷ್ಟೊಂದು ಸ್ಪೀಡು? ತಾಳ್ಮೆ. ಇವತ್ತು ಜಿಲ್ಲೆ ಜನ ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿ ಆಗಿ ನೋಡಬೇಕು 28ಕ್ಕೆ ಅಂತ ಜನ ಕಾಯ್ತಾ ಇದ್ದಾರೆ. ಜನರ ಅಭಿಪ್ರಾಯಗಳೇ ಬೇರೆ ಆಗಿದೆ.
ಈ ಕೆಲವು ಮುಖಂಡರ ಅಭಿಪ್ರಾಯನೇ ಬೇರೆ ಆಗಿದೆ. ವೈಯಕ್ತಿಕ ಲಾಭಕ್ಕೆ ಇಡೀ ಪಕ್ಷನ ಬುಡನ ಅಲ್ಲಾಡಿಸುವಂಥ ಕೆಲಸನ ಕೈ ಹಾಕಿದ್ದಾರೆ. ಇವತ್ತು ಅವರು ಎಲ್ಲೋ ಹಿಂದೆ MP ಆಗಬೇಕು ಅಂತ, ಈ ಸಾರಿ ಚುನಾವಣೆಯಲ್ಲಿ MP ಆಗಬೇಕು ಅಂತ ಸ್ಪೀಡಾಗಿದ್ದವರು ಕೇಳ್ತಿದ್ರು. ಆಗ ನಾವು ಎಲ್ಲ ಯೋಚನೆ ಮಾಡಿದ್ವಿ, ಮಂಡ್ಯದಲ್ಲಿ ಯಾರು ನಿಲ್ಲಿಸ್ಕೋಬೇಕು ನಾವು ಅಂತ. ನಮ್ಮಲ್ಲೂ ಭಾಳ ಚರ್ಚೆಗಳಾಯಿತು. ಆವಾಗ ಕೆಲವು ಕ್ಷೇತ್ರಗಳವರು ಭಾಳ ಆಸೆ ಪಟ್ಟು ಮಾತಾಡಿದ್ರು, ನಾವು ನಿಲ್ಲೇಬೇಕು ಅಂತ ಲಾಬಿ ಮಾಡಿಸಿದ್ರು. ನಾವು ಜನರಲ್ ಒಪಿನಿಯನ್ ತಗೊಂಡಾಗ ಆ ಭಾಗದಲ್ಲಿ ಬಂದಂಥ ವಿಚಾರ, ಅಧಿಕಾರ ಬಂದರೂ ನಮಗೆ ಇರಲಿ, ಕಾಂಟ್ರಾಕ್ಟ್ ಬಂದರೂ ನಮಗೆ ಇರಲಿ, ಇನ್ನು ಕೆಲಸ ಕಾರ್ಯಗಳು ಮತ್ತು ಈ ಸಣ್ಣ ಪುಟ್ಟ ಈ ಕೋಆಪ್ರೇಷನ್ ಫೀಲ್ಡ್ನಲ್ಲಿ ಚುನಾವಣೆಗಳು ಬಂದರೂ ಅದು ನಮ್ಮನೆಗೆ ಇರಲಿ ಅಂತ ಹೇಳ್ತಾರೆ. ಇನ್ನು ಪಾರ್ಲಿಮೆಂಟು ಅವ್ರಿಗೆ ಕೈ ಕೊಟ್ಟುಬಿಟ್ರೆ ಇನ್ನು ನಾವೆಲ್ಲ ಮುಗಿದ್ವಿ ಕಾರ್ಯಕರ್ತರು ಅಂತ ಆವಾಗ ವ್ಯಕ್ತ ಆಯಿತು ವಿಚಾರಗಳು. ನಾವಾಗ ಅನಿವಾರ್ಯವಾಗಿ ಒಂದು ನಮ್ಮ ಪಕ್ಷ ಉಳಿಬೇಕಾಗಿತ್ತು, ಎರಡನೇದು ನಮ್ಮ ನಾಯಕರನ್ನು ನರೇಂದ್ರ ಮೋದಿಯವರು ಭಾಳ ವಿಶ್ವಾಸಪೂರಿತವಾಗಿ ನೋಡಿದರು. ಅವರು ಮಂತ್ರಿ ಆಗಬೇಕು, ಈ ರಾಜ್ಯಕ್ಕೆ ಅದು ಸಪೋರ್ಟಿವ್ ಆಗಬೇಕು ಅನ್ನೋದು, ನಮ್ಮ ಅಭಿವೃದ್ಧಿಗೆ ಸಪೋರ್ಟಿವ್ ಆಗಬೇಕು ಅನ್ನೋದು ನಮ್ಮ ವಿಚಾರ ಆಗಿತ್ತು. ಆ ಕಾರಣದಿಂದ ನಾವು ಎಲ್ಲ ಕೂತ್ಕೊಂಡು ಮಾತಾಡಿ ಅವರ ಜಾಗಗಳಲ್ಲೇ ಈ ಭಿನ್ನಾಭಿಪ್ರಾಯಗಳಿದೆ, ಇನ್ನು ನಾವು ಇದನ್ನು ಸರಿ ಮಾಡೋದು ಹೇಗೆ ಅಂಥೇಳಿ, ಬಂದ ಅಧಿಕಾರ ಎಲ್ಲ ನಮಗೆ ಇರಲಿ, ಬಂದ ಕಾಂಟ್ರಾಕ್ಟ್ ಎಲ್ಲ ನಮಗೆ ಇರಲಿ ಅಂತ ಹೇಳುವಂಥ ಮನೋಸ್ಥಿತಿಲಿರ್ತಕ್ಕಂಥ ರಾಜಕಾರಣಿಗಳು ಇನ್ನು ಮುಂದೆ ಜಿಲ್ಲೆ ಜನದ ಕಾರ್ಯಕರ್ತರು ಏನಾಗ್ತಾರೆ ಅನ್ನೋ ಒಂದು ಆತಂಕದಲ್ಲಿ ನಾವು ಇದೀವಿ ಅನ್ನೋ ಥರ ಅಲ್ಲಿ ವ್ಯಕ್ತ ಆದಾಗ ನಾವು ಅನಿವಾರ್ಯವಾಗಿ ಕುಮಾರಣ್ಣವ್ರನ್ನ ಒತ್ತಾಯಪೂರ್ವಕವಾಗಿ ಒಪ್ಪಿಸಿ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿದಂಥ ಪ್ರಸಂಗ. ಅದಾದ ನಂತರ ಪಾಪ ಆಕ್ರೋಶ, ಎಲ್ಲರನ್ನೂ ರಾಜಕೀಯವಾಗಿ ಮುಗಿಸ್ಬಿಡ್ತೀನಿ, ಎಲ್ಲರನ್ನೂ ಬುಡ ಕಿತ್ತಾಕ್ಬಿಡ್ತೀನಿ, ಏನೆಲ್ಲ ದೇವೇಗೌಡರು, ಕುಮಾರಸ್ವಾಮಿ ಅವರು ಇಂಥ ಅನೇಕರನ್ನ ನೋಡಿ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು. ಅವ್ರಿಗೆ ಗೊತ್ತಿದೆ ಯಾರ್ಯಾರು ಯಾವ್ಯಾವ ಉದ್ದೇಶಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿದೆ. ಕೆಲವು ರಾಜಕಾರಣಿಗಳು ಜನಸೇವೆನ ಪ್ರಮುಖವಾಗಿ ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥದ್ದನ್ನು ಗಮನಿಸಿದ್ದಾರೆ. ಇನ್ನೂ ಕೆಲವರು ರಾಜಕೀಯ ಸ್ಥಾನಮಾನಗಳಿಗೆ ಕೆಲಸ ಮಾಡ್ತಿರ್ತಕ್ಕಂಥವ್ರನ್ನೂ ಗಮನಿಸಿದ್ದಾರೆ. ಹಾಗಾಗಿ ಆ ಮೆಚುರಿಟಿ, ಇವರ ಆ್ಯಕ್ಟಿವಿಟೀಸ್ ಅರ್ಥ ಮಾಡ್ಕೊಳ್ಳೋ ಮೆಚುರಿಟಿ ಅವ್ರಿಗಿದೆ. ಜಿಲ್ಲೆಯಲ್ಲಿ JDSನ ಇಂಥವ್ರು ಯಾರೂ ಅಲ್ಲಾಡ್ಸೋಕ್ಕೆ ಸಾಧ್ಯ ಇಲ್ಲ. ನಾನು ಹಿರೀಕ, ನಾನು ಭಾಳ ವರ್ಷದಿಂದ ಜೊತೆಲಿದ್ದೆ, ಇದೆಲ್ಲ ಪ್ರಯೋಜನಕ್ಕೆ ಬರಲ್ಲ. ಹಿರೀಕ ಯಾವುದ್ರಲ್ಲೂ ಅಲ್ಲ. ನಾವು 38 ವರ್ಷ ರಾಜಕಾರಣ ಸೀನಿಯಾರಿಟಿನೇ ಇದೆ. ಪಕ್ಷಕ್ಕೆ 7 ವರ್ಷ ಆಗಿರ್ಬೋದು ಅಷ್ಟೇ ಸೇರ್ಕೊಂಡು. ರಾಜಕಾರಣಕ್ಕೆ ನಮ್ಮದು ಸೀನಿಯಾರಿಟಿ ಇದೆ. ಆ ಲೆಕ್ಕ ಹೇಳೋದಾದರೆ ಇತಿಹಾಸದ ವಿಚಾರದಲ್ಲಿ ಬಂದರೆ ಅದು ಬೇರೆಯೇ ಇದೆ, ಮ್ಯಾಚೇ ಆಗಲ್ಲ. ಕೆಲವು ದುರುದ್ದೇಶಗಳು, ಕೀಳು ದುರುದ್ದೇಶಗಳಿಟ್ಕೊಂಡು ಜಿಲ್ಲೆಯಲ್ಲಿ JDSನ ಹೈಜಾಕ್ ಮಾಡಬೇಕು ಅಂತ ಏನು ಪ್ರಯತ್ನ ನಡೀತಿದೆ ಅದನ್ನು ನಡೆಸೋಕ್ಕೆ ನಾವು ಬಿಡಲ್ಲ. ಇಟ್ಸ್ ಕಟ್ ಆ್ಯಂಡ್ ಕ್ಲಿಯರ್. ನೀವೇನಾದರೂ ನಿಮ್ಮ ಬುದ್ಧಿವಂತಿಕೆಯಲ್ಲಿ ಏನಾದರೂ ಕಟ್ಟಾಕಿ ತೊಗೊಂಡು ಹೋಗ್ಬಿಟ್ಟು ಯಾರಿಗೋ ಮಾರ್ಟಿಗೇಜ್ ಮಾಡ್ತೀವಿ ಅಂತ ಏನಾದ್ರು ತಲೆಯಲ್ಲಿದ್ದರೆ ಅದನ್ನು ನಾವು ಬಿಡಲ್ಲ. ನಾವೆಲ್ಲ ಪ್ರಾಮಾಣಿಕವಾಗಿ ನಮ್ಮ ಪಕ್ಷನ ಇಲ್ಲಿ ಬೆಳೆಸ್ಕೊಳ್ಳೋ ನಿಟ್ಟಿನಲ್ಲಿ, ಅದನ್ನು ಭದ್ರಗೊಳಿಸೋ ನಿಟ್ಟಿನಲ್ಲಿ ನಾವು ತಯಾರಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಯಲ್ಲಿ, ಯಾಕೆಂದರೆ ಮಂಡ್ಯ ಜಿಲ್ಲೆ ಭಾಳ ಸ್ವಾಭಿಮಾನಿ ರಾಜಕಾರಣಿಗಳಿರ್ತಕ್ಕಂಥ ಜಿಲ್ಲೆ. ನಾವೆಲ್ಲ ಯಾರು ರಾಜಕಾರಣದಲ್ಲಿ ಈ ಪಕ್ಷದಲ್ಲಿದ್ದೀವಿ, JDS ಪಕ್ಷದಲ್ಲಿ, ಸ್ವಾಭಿಮಾನಕ್ಕೆ ಮತ್ತು ಜನಸೇವೆ ಮೂಲ ಉದ್ದೇಶ ಇಟ್ಕೊಂಡು
ನಾವು ಭದ್ರವಾಗಿದ್ದೀವಿ. ಈ ಪಕ್ಷನ ಎಲ್ಲೂ ನಾವು ಐಜಾಕ್ ಆಗಕ್ಕೆ ಬಿಡಲ್ಲ. ರಾತ್ರಿ ಹೊತ್ತು ಹೋಗಿ ಒಬ್ಬರು ನಾಯಕರ ಹತ್ರ ಕೂತ್ಕೊಂಡು ಮಾತಾಡ್ಕೊಂಡು ಬರ್ತೀರಿ, ಬೆಳಗ್ಗೆ ಹೋಗಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇನ್ನೊಬ್ಬ ನಾಯಕನ ಹತ್ರ ಮಾತಾಡ್ತೀರಿ, ಎಲ್ಲೋ ಸೈನ್ ಮಾಡ್ಸೋಕ್ಕೋಸ್ಕರ ಕುಮಾರಸ್ವಾಮಿ ಅವ್ರನ್ನೇ ಬೈತೀರಿ. ಇನ್ನೂ ತುಂಬ ಇದೆ ಎಪಿಸೋಡು, ಒಂದೇ ಸಲ ಬೇಡ. ಯಾಕೆಂದರೆ ಈಗೆಲ್ಲ ಸೀರಿಯಲ್ಗಳು ಜಾಸ್ತಿ ಆಗ್ಬಿಟ್ಟಿವೆ. ಹಂಗೆ ನಾನು ಸೀರಿಯಲ್ ಆಗೇ ಇರ್ತೀನಿ. ಇನ್ನೂ ತುಂಬ ಮೆಟೀರಿಯಲ್ ಇದೆ. ಅನಾವಶ್ಯಕವಾಗಿ ಜಿಲ್ಲೆ ವಾತಾವರಣ ಕೆಡ್ಸಕ್ಕೆ ಬಂದಿದ್ದಕ್ಕೆ ಮೊದಲನೇ ಕಂತು ಕೊಟ್ಟಿದ್ದೀನಿ. ಬೇಕು ಅಂದರೆ ಹಂತ ಹಂತವಾಗಿ ವಿತ್ ಡಾಕ್ಯುಮೆಂಟ್ ಬಂದು ಕೂತ್ಕೊತೀನಿ. ತುಂಬ ಇವೆ ವಿಚಾರಗಳು ಚರ್ಚೆ ಮಾಡೋಕ್ಕೆ. ನನಗೆ ನನ್ನ ಜಿಲ್ಲೆ ಜನ ಮತ್ತು ಸ್ವಾಭಿಮಾನ ರಾಜಕಾರಣನೇ ಮುಖ್ಯ. ಮೊದಲು ನನ್ನ ಜಿಲ್ಲೆ ಜನ, ಅದನ್ನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ನಾವು ಬಂದಿರೋದು ಜನಸೇವೆ ಮಾಡೋಕ್ಕೆ, ರಾಜಕಾರಣ ಜೊತೆಲಿ ಒಳ್ಳೇದು ಮಾಡೋಕ್ಕೆ. ಅದು ಬಿಟ್ಟು ಈ ವಾಮ ಮಾರ್ಗಗಳು ಇಟ್ಕೊಂಡು ಡಿಸ್ಟರ್ಬ್ ಮಾಡಿ ಯಾರನ್ನೋ ಮೆಂಟಲಿ ವೀಕ್ ಮಾಡ್ತೀವಿ ಅಂತ ಏನಾದ್ರು ಕಲ್ಪನೆ ಯಾರಿಗಾರು ಇದ್ದರೆ ತಲೆಯನ್ನು ತೆಗೆದಾಕಿ ಬುಡ ಕಿತ್ತಾಕ್ಬಿಡ್ತೀವಿ. ಅನೇಕರು ಹಿಂಗೆ ಆಡಕ್ಕೆ ಬಂದೇ ಬುಡ ಕಿತ್ತೋಗ್ಬಿಟ್ಟೋಗಿದ್ದಾರೆ. ನಾವೆಲ್ಲ ಕಣ್ಮುಂದೆ ನೋಡಿದ್ದೀವಿ. ಒಳ್ಳೇದು ಮಾಡಿ 4 ಜನಕ್ಕೆ ಒಳ್ಳೇದು ಮಾಡಿ ಬದುಕೋಣ. ಈ ಮಾಧ್ಯಮ ಇಬ್ಬರು ಅದನ್ನು ಬ್ರೋಕರ್ ಅಂತಲೇ ನಾನು ಕರಿತೀನಿ, ದಳ್ಳಾಳಿಗಳು ಅಂತ. ಇನ್ನು ಮುಂದೆನಾರು ಆ ಮಾಧ್ಯಮದ ಮುಖ್ಯಸ್ಥರು ಇದ್ರ ಬಗ್ಗೆ ಗಮನ ಹರಿಸಲಿ. ಅಸಲಿ ಸತ್ಯಗಳಿದ್ದರೆ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡ್ತೀನಿ. ಇಂಥದನ್ನು ಇಮಿಡಿಯೇಟ್ ಅವರ ಮೇಲೆ ಅಧಿಕಾರಿಗಳ ಗಮನಕ್ಕೆ ತರಲಿ. ಇಂಥದ್ದು ಹಾಕಬಾರ್ದು. ಅಲ್ಲಿ ನಡೆದಿದ್ದು ಸನ್ಮಾನ ಮಾಡೋಕ್ಕೆ ಕಿತ್ತಾಟ. ರವೀಂದ್ರ ಶ್ರೀಕಂಠ ಏನು ರೈಲ್ ಹತ್ಸ್ಕೊಳ್ಳಿ ಅಂತ ಶ್ರೀರಂಗಪಟ್ಟಣದಿಂದ ರವೀಂದ್ರ ಶ್ರೀಕಂಠಯ್ಯ ಮೈಸೂರಿಗೆ ಹೋಗೋಕ್ಕೆ ರೈಲ್ ಹತ್ತಬೇಕಾಗಿಲ್ಲ. ಹೊಸ್ದಾಗಿ ನಾನು ರಾಜಕಾರಣನೂ ಮಾಡ್ತಾ ಇಲ್ಲ. ಪಾಪ ಅವನು ನಮ್ಮ ಇಂಡವಾಳ ಸಚ್ಚಿ ಏನೋ ರೈಲ್ಗೆ ಹತ್ತುಬಿಟ್ಟಿದ್ದ, ಅದಕ್ಕೆ ರವೀಂದ್ರ ಶ್ರೀಕಂಠಯ್ಯನವ್ರ ಕಡೆಯವರು ರೈಲ್ಗೆ ಹತ್ಸ್ಕೊಳ್ಳಿ ರವೀಂದ್ರನ್ನ ಅಂತ ಜಗಳ ಆಡ್ಬಿಟ್ರು ಅಂತ ಕೆಲವು ಪತ್ರಿಕೆ ಬರೆದಿದ್ದಾರೆ. ಇಲ್ಲಿ ಇಂಥ ನೀಚ ಹೇಳಿಕೆಗಳು, ಇಷ್ಟೊಂದು ಸಬ್ಸ್ಟ್ಯಾಂಡರ್ಡ್ ಪಾಲಿಟಿಕ್ಸ್ ಮಾಡೋಕ್ಕೆ ನೀವು ಬರಬೇಡಿ. ಅದಕ್ಕೆ ರಾಜಕಾರಣಿಗಳು ಇದ್ದಾರೆ, ಕೆಲವರು ಅಂಥದ್ದು ಮಾಡ್ತಾ ಇದ್ದಾರೆ. ಸಬ್ಸ್ಟ್ಯಾಂಡರ್ಡ್ ಪಾಲಿಟಿಕ್ಸ್ನ ಸ್ವಲ್ಪ ಸ್ವಾಭಿಮಾನದಲ್ಲಿ ರಾಜಕಾರಣ ಮಾಡೋರಿಗೂ ಗೌರವ ಸಿಕ್ಕಬೇಕು ಸಮಾಜದಲ್ಲಿ. ಇಲ್ಲ ಅಂದರೆ ನಾವೆಲ್ಲ ಮಂಕಾಗ್ಬಿಡ್ತೀವಿ. ಇದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೇ ನಾನು ಇಲ್ಲಿ ಬಂದಿದ್ದೀನಿ. ಹೇಳಿದ್ನಲ್ಲ, ಸೀರಿಯಲ್ ಈಗ ಕೊಟ್ಟಿದ್ದೀನಿ. ಮೊದಲನೇ ಕಂತು, 2ನೇ ಕಂತು ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ. ಯಾಕೆಂದರೆ ಒಬ್ಬರ ಹೆಸರು ಹೇಳಬೇಕಾದ್ರೆ ಅದು ದಾಖಲೆ ಕೊಟ್ಟು ಹೇಳಬೇಕು. ಇಟ್ ಆ್ಯಂಡ್ ರನ್ ಆಗಬಾರ್ದು. ಇದು ನನ್ನ ಪಕ್ಷದ ವಿಚಾರ ಆಗಿರೋದ್ರಿಂದ ಮೊದಲನೇ ಕಂತು ಕೊಟ್ಟಿದ್ದೀನಿ. 2ನೇದು ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ. ನಾ ಹೇಳಿದ್ನಲ್ಲ, ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ. ನಾನೊಬ್ಬ ಮಾಜಿ ಶಾಸಕನಾಗಿ ಹೆಸರನ್ನ ಹೇಳದೆ ಇವತ್ತು ಮುಗಿಸಿದ್ದೀನಿ. ಹೆಸರು ಹೇಳಬೇಕು ಅಂದಾಗ ನನ್ನ ಹತ್ರ ದಾಖಲೆಗಳಿದೆ, ಆಡಿಯೋ ರೆಕಾರ್ಡಿಂಗ್ಗಳಿವೆ, ಇನ್ನೂ ಬೇರೆ ದಾಖಲೆಗಳಿವೆ. ವಿತ್ ಡಾಕ್ಯುಮೆಂಟ್ ಕೊಡೋ ಸನ್ನಿವೇಶ ಬಂದಾಗ ಕೊಡ್ತೀನಿ. BJP ಮತ್ತು ಕಾಂಗ್ರೆಸ್ ಅತೃಪ್ತ ಆತ್ಮಗಳ ಜೊತೆ ಸೇರ್ಕೊಂಡು JDSನ ಐಜಾಕ್ ಮಾಡೋ ಪ್ರಯತ್ನ ನಡೀತಾ ಇದೆ. ಖಂಡಿತ ಬಂದಿದೆ, ಅವ್ರಿಗೂ ಬಂದಿದೆ. ಅನೇಕ ಸಲ ವಾರ್ನಿಂಗ್ ಆಗಿದೆ, ಎಲ್ಲವೂ ಆಗಿದೆ. ಇದೆಲ್ಲ ಚರ್ಚೆ ಕೂಡ ಆಗಿದೆ. ಅದು ಮೀರಿ ಇಷ್ಟೊಂದು ನಡೆದಾಗ ಅನಿವಾರ್ಯವಾಗಿ ನಮ್ಮಂಥವ್ರು ಮರ್ಯಾದೆ ಉಳಿಸ್ಕೋಬೇಕಲ್ಲ ರಾಜಕಾರಣದಲ್ಲಿ. ಸ್ವಲ್ಪನಾರು ಜನಕ್ಕೆ ಹೇಳ್ಬೇಕಲ್ಲ, ಇಲ್ಲದೆ ರಾಂಗ್ ಮೆಸೇಜ್ ಇಂಥದ್ದು ಮಾಡ್ತಾರಲ್ಲ. ಈಗ ನೋಡಿ, ರವೀಂದ್ರ ಶ್ರೀಕಂಠಯ್ಯ ಧಿಕ್ಕಾರಕ್ಕೆ ಹೋಗಿಸೋದಂತೆ ಅಂತ ಬರ್ಸಿದ್ದಾರೆ. 3 ಪತ್ರಿಕೆಯಲ್ಲಿ ಒಂದೇ ಮೆಟೀರಿಯಲ್ ಇದೆ. ನೀವು ಕೇಳಬೇಕು. ನಾ ಹೇಳೋದಲ್ಲ, ನಮ್ಮ ಮೊದಲೇ ಹೇಳ್ಬಿಟ್ನಲ್ರಿ, ನಾವು ಎದುರೋದು ಇಬ್ಬರಿಗೆ, ಒಂದು ಜನಕ್ಕೆ, ಇನ್ನೊಂದು ನಿಮಗೆ. ಅದಕ್ಕೆ ಬಂದು ನನಗಾಗಿರೋ ನೋವನ್ನ ನಮ್ಮ ಹತ್ರ ಹಂಚ್ಕೊಂಡಿದ್ದೀನಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.